ಅಮ್ಮ ನಮ್ ಸೀತಾ ಮದ್ವೆ ಆಗ್ತೀಯಳಂತೆ ಹೌದಾ? ನಿಂಗೆ ಯಾರು ಹೇಳಿದ್ರು? ಈ ರಾಮ ಮತ್ತೆ ಸೀತಾ ಮಾತಾಡ್ತಿದ್ರು, ಆಗ್ಲೇ ಕೇಳಿಸ್ಕೊಂಡೆ. ಅಲ್ಲ ನಾನು ಅಷ್ಟೊತ್ತಿ ಹೇಳ್ದೆ ಅವಳಿಗೆ ಒಂದ್ ಮದ್ವೆ ಆಗಿ ಖುಷಿಯಾಗಿರ್ತೀಯ ಅಂತ. ನನ್ ಮಾತಿಗೆ ಬೆಲೆನೇ ಕೊಟ್ಟಿಲ್ಲ. ಈಗ ನೋಡಿದ್ರೆ ರಾಮ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡಿದ ನೋಡಿ. ಅದು ನಮ್ ಸಿಹಿನು ಅವಳ ಫ್ರೆಂಡು ಮಾಡಿದ ಮ್ಯಾಜಿಕ್. ಸೀತಮ್ಮ ಮದುವೆ ಆದ್ರೆ ಖುಷಿಯಾಗಿರ್ತಾಳೆ ಅಲ್ವಾ? ಹೂ ಬೇಬಿ, ಡೌಟೇ ಬೇಡ. ಅಮ್ಮನೂ ಖುಷಿಯಾಗಿರ್ತಾಳೆ, ನೀನು ಖುಷಿಯಾಗಿರ್ತೀಯ. ನಿಮ್ಮಿಬ್ರು ಲೈಫು ಚೇಂಜ್ ಆಗೋಗುತ್ತೆ. ಯಾಕೆ ಹೇಳು? ಬೆಳ್ಗೆ ಎದ್ದು ಅಮ್ಮಂಗೆ ಆಫೀಸ್ಗೆ ಹೋಗೋ ತಲೆನೋವೇ ಇರಲ್ಲ. ಅಪ್ಪ ಹೇಗಿದ್ರು ಕೆಲ್ಸಕ್ಕೆ ಹೋಗಿ ಮನೆ ನಡೆಸ್ತಾರೆ. ಅಮ್ಮಂಗೆ ನೀನ್ ನೋಡ್ಕೊಳ್ಳೋದಷ್ಟೇ ಕೆಲ್ಸ. ಹೌದಾ? ಸೀತಮ್ಮ ನನ್ನ ಜೊತೆ ಪೂರ್ತಿ ದಿನ ಟೈಮ್ ಸ್ಪೆಂಡ್ ಮಾಡ್ಬೋದಾ? ಹೂ ಬೇಬಿ, ನಿನ್ನ ಡೈಲಿ ಸ್ಕೂಲಿಗೆ ಡ್ರಾಪ್ ಮಾಡೋದು, ವಾಪಸ್ ಸ್ಕೂಲಿಂದ ಕರ್ಕೊಂಡ್ ಬರೋದು, ಹೊರಗಡೆ ಸುತ್ತಾಡಕ್ ಕರ್ಕೊಂಡು ಹೋಗೋದು, ಪಾರ್ಕಿಗೆ ಆಟ ಆಡಕ್ ಕರ್ಕೊಂಡು ಹೋಗೋದು, ಹೀಗೆ ನೀವಿಬ್ರು ಡೈಲಿ ಮಸ್ತ್ ಮಜಾ ಮಾಡ್ಕೊಂಡು ಹ್ಯಾಪಿಯಾಗಿರ್ಬೋದು. ಪುಟ್ಟಿ, ಆಮೇಲೆ ನಿಮ್ಮಮ್ಮ ನಿನ್ನೆಲ್ಲೂ ಬಿಟ್ಬಿಟ್ಟು ಹೋಗಲ್ಲ. ಸೀತಮ್ಮ ನನ್ನ ಜೊತೆನೇ ಇರ್ತಾಳ? ಸೀತಮ್ಮ ನನ್ನ ಜೊತೆ ಫುಲ್ ಡೇ ಇರ್ತಾಳೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ನನ್ಗೊಂದು ಫುಲ್ ಖುಷಿ ಅಜ್ಜಿ. ಆದ್ರೆ ಸೀತಮ್ಮ ಖುಷಿಯಾಗಿರೋಕೆ ಅವ್ರಿಗೆ ಇಷ್ಟ ಇಲ್ಲ. ಅವಳು ಸ್ಮೈಲೇ ಮಾಡಲ್ಲ. ಅವಳು ಮದುವೆ ಆಗೋದು ನಿಂಗೆ ಇಷ್ಟ ಇದೆಯೋ ಇಲ್ವೋ ಅಂತ ಅವಳಿಗೆ ಚಿಂತೆ ಆಗ್ಬಿಟ್ಟಿದೆ ಕಣೆ. ಬಂಗಾರಿ, ನೀನು ಖುಷಿಯಾಗಿ ಮದುವೆಗೆ ಒಪ್ಕೊಂಡ್ರೆ ನಿಮ್ಮಮ್ಮನೂ ಖುಷಿಯಾಗಿರ್ತಾಳೆ. ಓ ಹಂಗ? ಅಷ್ಟೇ ತಾನೆ. ನಾನು ಈ ಮದುವೆನ ಖುಷಿಯಾಗಿ ಒಪ್ಕೊಂತೀನಿ. ಅದನ್ನ ನಾನು ಸೀತಮ್ಮನಿಗೆ ಈಗಲೇ ಹೇಳ್ಬಿಟ್ಟು ಬರ್ತೀನಿ. ಬಾಯ್ ಪ್ರೀ. ಅಮ್ಮ, ಸೀತಂಗ್ ನಿಜವಾಗ್ಲೂ ಈ ಮದ್ವೆ ಒಪ್ಕೆ ಇದೆ ತಾನೆ? ಸಿಹಿ ಹೇಳ್ದಾಗೆ ಅವಳ ಮುಖದಲ್ಲಿ ನಗುನೇ ಇಲ್ಲ. ನನ್ ಜೊತೆನೂ ಸರಿಗ್ ಮಾತಾಡಿಲ್ಲ ಅವಳು. ನೋಡಮ್ಮ, ಒಂದು ಮಗು ಇರೋ ಯಾವ ಹೆಣ್ತಾನೆ ತಾನು ಮದುವೆ ಆಗಕ್ಕೆ ತುದಿಗಾಲ್ನ ನಿಂತಿದ್ದೀನಿ ಅಂತ ಹೇಳ್ಕೊತಾಳ? ಅವಳಿಗೂ ಸಂಕೋಚ ಮುಜುಗರ ಎಲ್ಲ ಇರುತ್ತಲ್ವಾ? ಹಾಗೆ ನಮ್ಮ ಸೀತಾನು. ಹಾಗಿದ್ರೆ ಓಕೆ, ಅವಳ ಸಂಕೋಚ ಪಂಕೋಚನೆಲ್ಲ ನಾನೇ ಓಡಿಸ್ಬಿಡ್ತೀನಿ. ಆದ್ರೂ ಶಾಂತ, ಆ ಲಾಯರ್ ಜೊತೆ ನಮ್ಮ ಸೀತಂಗೆ ನೀವು ಸುಮ್ಮನೆ ಇರ್ರಿ. ಈಗ ತಾನು ಒಂದು ಹಂತಕ್ಕೆ ಬರ್ತಾ ಇದೆ, ಎಲ್ಲ ಹಾಳು ಮಾಡಬೇಡಿ. ಒಳ್ಳೆ ಸುದ್ದಿನೇ ಕಣಪ್ಪ, ಸೀತಾ ಮದ್ವೆಗೆ ಒಪ್ಕೊಂಬಿಟ್ಲು. ಹೌದಮ್ಮ? ನಾ ಹೇಳಿಲ್ವಾ, ರಾಮ್ ಹೇಳಿದ್ರೆ ಅವಳು ಕೇಳ್ತಾಳೆ ಅಂತ. ಒಳ್ಳೆ ಹುಡುಗ, ಹೇಗೋ ಮಾತಾಡಿ ಒಪ್ಸಿದ್ದೀನಿ. ಅಷ್ಟೊಂದು ಸಲೀಸಿರ್ಲಿಲ್ಲಪ್ಪ. ಸದ್ಯ ಹೇಗೋ ಒಪ್ಕೊಂಡ್ಲಲ್ಲ, ಅದೇ ಖುಷಿ. ಖುಷಿ ಆಗ್ತಿದೆ ಅಮ್ಮ. ಸೀತನ ಅಣ್ಣಂಗೆ ನೀನೇ ಕೆಲಸ ಕೊಡಿಸಿದೀಯಾ ಅಂತ ರಾಮ ಹೇಳ್ದ. ತುಂಬಾ ಸಂತೋಷ ಆಯ್ತಪ್ಪ. ಅಂತೂ ಎಲ್ಲ ಜೀವನನೂ ಒಂದು ಹದಕ್ಕೆ ಬಂತು. ನೀ ಸಿಕ್ಕಿದ್ದು ನಮ್ಮ ಪುಣ್ಯ ಕಣಪ್ಪ. ಈ ವಿಷಯದಲ್ಲಿ ರಾಮಂಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವನಿಂದ ಎಷ್ಟು ಉಪಕಾರ ಆಗಿದೆ ನಮಗೆ. ಈ ವಿಷಯನ ನಮ್ಮ ಯಜಮಾನ್ರಿಗೆ ಹೇಳಿ ಹೇಳಿ ಸಾಕಾಗಿತ್ತಪ್ಪ. ಯಾವ ವಿಷಯನೂ ಅವ್ರ ತಲೆಯಲ್ಲಿ ಉಳಿಯೋದೇ ಇಲ್ಲ. ಏನೋಪ್ಪ, ಮುಂದೆ ಎಲ್ಲರೂ ಚೆನ್ನಾಗಿದ್ರೆ ಸಾಕು. ಸೀತಾ ಅಂತೂ ಚೆನ್ನಾಗಿರ್ತಾಳೆ, ನೀನು ಅವಳನ್ನ ಚೆನ್ನಾಗಿ ನೋಡ್ಕೋತೀಯ, ಆ ನಂಬಿಕೆ ನಮಗಿದೆಪ್ಪ. ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇಲ್ಲೊಬ್ರು ಕ್ಲೈಂಟ್ ಇದ್ದಾರೆ, ನಾನು ಅರ್ಜೆಂಟಾಗಿ ಹೋಗಬೇಕು. ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಅಮ್ಮ? ಸರಿಪ್ಪ, ಬಾಯ್. ಬಾಯ್ ಅಮ್ಮ. ಸೀತಾಜಿ, ಇನ್ನು ಮುಂದೆ ನಾನು ನೀವು ಒಂದೇ. ನಮ್ಮ ಮದುವೆ ಆದಮೇಲೆ ಯಾವ ಡಿಸ್ಟರ್ಬೆನ್ಸೂ ಇರಲ್ಲ. ಎಲ್ರೂ ದೂರ ದೂರ ಇಡ್ತೀನಿ.
ಲವ್ ಯು ಸೀತಾಜಿ. ಏನ್ ಪ್ರಿಯಾ, ಮನೆ ಶಿಫ್ಟ್ ಆಯ್ತಾ? ಇತ್ತೀಚೆಗೆ ಸೀತಾಗಿಂತ ನೀನೇ ಬೇಗ ಬರ್ತಿದ್ಯಾ ಆಫೀಸ್ಗೆ? ಇನ್ಮೇಲಿಂದ ನಾನೇ ಬೇಗ ಬರೋದು. ಸೀತಾ ಫುಲ್ ಮದ್ವೆ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತಾಳಲ್ಲ. ಏನು, ಸೀತಾಗೆ ಮದ್ವೆನಾ? ನಮ್ ಸೀತಾಗ ಆಲ್ರೆಡಿ ಮದ್ವೆ ಆಗಿದೆಯಲ್ಲ. ಡಿವೋರ್ಸ್ ಆಗಿದೆ ಅನ್ಸುತ್ತೆ, ಈಗ ಮತ್ತೆ ಮದ್ವೆ ಆಗ್ತಿದಾರಾ? ಏಯ್, ಇನ್ನು ಏನು ಕನ್ಫರ್ಮ್ ಆಗಿಲ್ಲ, ಸುಮ್ಮನೆ ಮಾತಿಗೆ ಹೇಳ್ದೆ ಅಷ್ಟೇ. ಆದ್ರೆ ಮದ್ವೆ ಆಗೋದಂತೂ ನಿಜ ಅಲ್ವಾ? ಹೋಗ್ಲಿ ಬಿಡೆ ಪಾಪ, ಮಗುನ ಅವ್ರೊಬ್ರೇ ನೋಡ್ಕೋತಿದ್ರು. ಅವ್ರ ಡಿವೋರ್ಸ್ ಆಗಿತ್ತಾ? ನಾನೇನೋ ಅವ್ರ ಗಂಡ ತೀರ್ಕೊಂಡಿದ್ರು ಅನ್ಕೊಂಡಿದ್ದೆ. ಏಯ್ ಗಾಡ್, ಎಲ್ರು ಪ್ಲೀಸ್ ನಿಮ್ ಕೆಲಸ ಮಾಡ್ಕೊಳ್ಳಿ. ಮದ್ವೆ ಸಂಬಂಧ ಬಂದಿದೆ ಅಂತ ಅಷ್ಟೇ ಹೇಳಿದ್ದು, ಇನ್ನು ಏನು ಕನ್ಫರ್ಮ್ ಆಗಿಲ್ಲ. ಅವಳು ಬಂದಾಗ ಇದನ್ನೆಲ್ಲ ಅವಳ ಮುಂದೆ ಕೇಳಕ್ ಹೋಗ್ಬೇಡಿ ಆಯ್ತಾ? ಬೇರೆಯವ್ರ ಮನೆ ವಿಷಯ ಅಂದ್ರೆ ಎಲ್ರು ಅಲರ್ಟ್ ಆಗಿ ಹೋಗ್ತಾರೆ. ಕಂಗ್ರ್ಯಾಚುಲೇಷನ್ ಸೀತಾ, ನಿಮ್ಮ ಮದುವೆ ಅಂತೆ, ಪಾರ್ಟಿ ಕೊಡಿಸ್ಲೇಬೇಕು. ಏನಂತೀರಪ್ಪ ಎಲ್ಲ? ಒಳ್ಳೇದಾಯ್ತು ಸೀತಾ, ಲೈಫ್ಗೆ ಒಬ್ರು ಜೊತೆಗಾರ ಇರಲೇಬೇಕು. ಕಂಗ್ರ್ಯಾಚುಲೇಷನ್ಸ್. ಯಾರು ಹೇಳಿದ್ ನಿಮ್ಗೆ ಇದೆಲ್ಲ? ಅಂದ್ರೆ ವಿಷಯ ಪಕ್ಕ ಅಂದಂಗಾಯ್ತು. ಮದುವೆ ಪಾರ್ಟಿ ಬೇಕೇ ಬೇಕು, ಏನಂತೀರಾ? ಸೀತಾ, ಮದ್ವೆ ಆಗ್ತಿದ್ಯೇನೆ ನೀನು? ನಿಜವಾಗ್ಲೂ? ಓ ಮೈ ಗಾಡ್. ಪ್ರಿಯಾ, ನೀನೇ ಹೇಳಿರೋದು? ಅದೇನೋ ಬಾಯ್ ತಪ್ಪು ಹೇಳ್ಬಿಟ್ಟೆ. ಈ ಆಫೀಸರು ಅಷ್ಟೇ, ಏನ್ ಮಾಡ್ಬೇಡಿ ಅಂತೀನೋ ಅದನ್ನೇ ಮಾಡ್ತಾರೆ ಎಲ್ರು. ಸ್ವಲ್ಪನಾದ್ರು ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ಇದರಿಂದ ಸೀತಾ ಅವ್ರಿಗೆ ಬೇಜಾರಾಗುತ್ತೆ ಅಂತ ಒಂದ್ಸಲ ಯಾರು ಯೋಚನೆ ಮಾಡಿದ? ಎಕ್ಸ್ಕ್ಯೂಸ್ ಮೀ, ನಾನೇನ್ ಬೇಕಂತ ಇವ್ರೆಲ್ರಿಗೂ ಹೇಳಿಲ್ಲ. ಫಸ್ಟ್ ಆಫ್ ಆಲ್ ಸೀತಾ ನನ್ಗೂ ಫ್ರೆಂಡೇ. ಏನ್ ಬರೀ ನಿನ್ ಫ್ರೆಂಡ್ ಅಂತ ಅನ್ಕೊಂಡ್ ಮಾತಾಡ್ತಿದ್ಯಲ್ಲ, ಅವಳಿಗೆ ಹೇಗ್ ಫೀಲ್ ಆಗುತ್ತೆ ಅಂತ ನನ್ಗೂ ಗೊತ್ತಿದೆ. ಗೊತ್ತಿದ್ರೆ ಹೀಗೆ ಮಾಡ್ತಿರ್ಲಿಲ್ಲ. ವಾಟ್ ಯು ಮೀನ್? ನಾನೇನ್ ಬೇಕಂತ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ಯಾ? ಅಟ್ಲೀಸ್ಟ್ ಹೇಳೋಕ್ಕೂ ಮುಂಚೆ ನಾನು ಒಂದ್ಸಲಿ ಕೇಳ್ಬೋದಾಗಿತ್ತಲ್ವಾ? ಹೌದು, ನಾನ್ ಮಾಡೋ ಎಲ್ಲಾ ಕೆಲ್ಸಕ್ಕೆ ಮುಂಚೆ ನಿನ್ ಪರ್ಮಿಷನ್ ಕೇಳ್ಕೊಂಡು ಕೂರ್ತೀನಿ ನಾನು. ಬಾಯ್ ತಪ್ಪ ಬಂತು ಅಂತ ಹೇಳ್ತಿದ್ದೀನಲ್ಲ, ವೈ ಆರ್ ಯು ಓವರ್ ರಿಯಾಕ್ಟಿಂಗ್? ಪ್ರಿಯಾ, ರಾಮ್, ಸುಮ್ಮನೆ ಇರ್ತೀರಾ ಇಬ್ರು? ಎಲ್ಲ ನಿಮ್ ಕೆಲಸ ನೋಡ್ಕೊಳ್ಳಿ. ಇದು ಆಫೀಸ್ ಪ್ರಾಪರ್ಟಿ ಗೊತ್ತಿರಲಿ. ಇದನ್ನೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ? ನನ್ನ ಅಪ್ಪಂದಲ್ಲ, ನನ್ನ ತಾತಂದು. ರಾಮ್, ಸ್ಟಾಪ್ ದಟ್. ಕಮ್ ಟು ಮೈ ಕ್ಯಾಬಿನ್.
ಬಾಸ್ ಸಲಿಗೆ ಕೊಡ್ತಿರೋದ್ರಿಂದ ಇವನು ಹಿಂಗೆ ಚಿಗುತ್ತಿದ್ದಾನೆ. ಇರಲಿ, ಎಲ್ಲಿ ಬೆಂಕಿ ಇಡಬೇಕೋ ಅಲ್ಲೇ ಇಡ್ತೀನಿ. ಸೀತಾ, ಐಮ್ ರಿಯಲಿ ಸಾರಿ. ನಾನು ಯಾರ ಹತ್ರ ಏನೂ ಹೇಳಿಲ್ಲ. ಮಾಡದೇ ಇರೋ ತಪ್ಪಿಗೆ ನೀವು ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಅಥವಾ ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಯಾವತ್ತೋ ಒಂದಿನ ಈ ವಿಷಯ ಎಲ್ರಿಗೂ ಗೊತ್ತಾಗತ್ತೆ. ನಾನೇ ಸುಮ್ಮನೆ ದಡ್ಡಿ ಥರ ನಿಂತ್ಕೊಂಡು ಬೇಜಾರು ಮಾಡ್ಕೋತಾ ಇದ್ದೀನಿ. ಆದರೆ ನಿಮ್ಮ ಒಪ್ಪಿಗೆ ಇಲ್ದೆ ಹೋದ್ರೆ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹೇಗಿದ್ರು ನೀವು ನನ್ನ ಒಪ್ಪಿಸ್ತೀರಾ? ಈಗಲೂ ಅದಕ್ಕೆ ಬಂದಿದ್ದೀರೋ ಏನೋ. ಸಿಹಿ ಒಪ್ಕೊಂಡಾಯ್ತು, ಊರಿಗೆಲ್ಲ ವಿಷಯ ಗೊತ್ತಾಯ್ತು. ಇನ್ನು ನಾನು ಒಪ್ಕೊಂಡ್ರು ಬಿಟ್ರು ಏನು ವ್ಯತ್ಯಾಸ ಆಗತ್ತೆ ಅಲ್ವಾ? ಸೀತಾ, ಅದು ಹಾಗಲ್ಲ. ಇನ್ನು ಹೇಗೆ ರಾಮ್? ಪ್ರೂವ್ ಮಾಡ್ತೀರಾ ಹಾಗಲ್ಲ ಅಂತ? ನಾನು ಒಪ್ಪಿಗೆನ ಮುಖ್ಯ ಅಂತ ಪ್ರೂವ್ ಮಾಡ್ತೀರಾ ನೀವು? ಸೀತಾ, ಲಿಸನ್ ಪ್ಲೀಸ್, ಅಂಡರ್ಸ್ಟ್ಯಾಂಡ್. ಸೀತಾ, ಸನಿಹದಲ್ಲೇ ಇರೋ ಸೊಗಸು ಹೀಗೆ ಕಾಯಲಿ ಸ್ಫೂರ್ತಿಯಾಗಿ, ಅನುರಾಗವೇ ಸೇತುವೆ, ಎರಡು ತೀರವೂ ಸೇರಲಿ, ಇರುಳೊಂದನು ಮೀರಿಸೋ ನಸುಕು ನಿತ್ಯವೂ ಮೂಡಲಿ. ಸೀತಾರಾಮ, ಓ ಸೀತಾರಾಮ. ಯು ಆಲ್ ರೈಟ್? ಸೀತಾ, ವೈ ಆರ್ ಯು ಇನ್ ಅ ಹರಿ? ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ಒಪ್ಪಿಗೆನೆ. ಅದಕ್ಕಿಂತ ಮುಖ್ಯ ನೀವು. ನಿಮ್ಗೇನಾಗಬಾರ್ದು, ನಿಮ್ಗೇನು ಆಗಕ್ಕೆ ನಾನು ಬಿಡೋದಿಲ್ಲ. ನೆನಪಿರಲಿ, ಅವ್ರನ್ನ ಇಂಟರ್ನ್ಸ್ ಆಗಿ ತೊಗೊಳೋದಕ್ಕೆ ಹೇಳಿದ್ದೀನಿ. ನೀವು ಒಂದು ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ. ಓಕೆ, ಟೇಕ್ ಕೇರ್. ಹಾಯ್ ಚಿಕ್ಕಿ. ಹಾಯ್ ಚಿಕ್ಕಿ, ಇವತ್ತು ಫುಲ್ ಬಾಕ್ಸ್ ಖಾಲಿ ಮಾಡಿದ್ದೀನಿ. ಹೌದಾ? ನೀವು ಸ್ಯಾಂಡ್ವಿಚ್ ಮಾಡ್ತೀಗಲ್ಲ, ಅವಾಗ ನಂಗೊಂದು ಪೀಸ್ ಎಕ್ಸ್ಟ್ರಾ ಕೊಡಿ. ಸರಿ, ಗುಡ್ ಬಾಯ್. ಈಗ ಹೋಗಿ ನೀನು ಕೈಕಾಲು ಮುಖ ತೊಳ್ಕೊಮ್ಮ. ನಾನು ನಿನಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ, ಸರಿನಾ? ಹೋಗು. ಏ ಬಾಯ್, ಸ್ಕೂಲಿಂದ ಬಂದ ತಕ್ಷಣ ಅಮ್ಮನ್ಗೆ ಹಲೋ ಹೇಳಬೇಕು ಅಂತ ನಿನ್ಗೆ ಗೊತ್ತಿಲ್ವಾ? ಇದೇ ನಾ ಹೇಳ್ಕೊಟ್ಟಿರೋದು ನೀನು ಸ್ಕೂಲಲ್ಲಿ. ನನ್ನ ಹತ್ರ ಮಾತಾಡಬೇಕು ಅನ್ಸಲ್ವೇನೋ ನಿನಗೆ? ಮಕ್ಕಳಿಗೆ ಅಪ್ಪ ಅಮ್ಮನ್ನ ಮಾತಾಡಿಸಿ ಅಂತ ಸ್ಕೂಲಲ್ಲಿ ಟೀಚರ್ಸ್ ಹೇಳಿ ಕಳಿಸೋ ಅಂತ ಕಾಲ ಬಂತಪ್ಪ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲಪ್ಪ. ಅನಿ, ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಹತ್ರ ಮಾತಾಡಬೇಕು ಅಲ್ವಾ? ಚಿಕ್ಕಿ, ಅಮ್ಮ ನನ್ನ ಜೊತೆ ನೀಟಾಗಿ ಮಾತಾಡ್ಸೋದೇ ಇಲ್ಲ. ಅದಕ್ಕೆ ಆಮೇಲಿಂದ ನೀವೇ ನಂಗೆ ಹೋಮ್ವರ್ಕ್ ಮಾಡಿಸಿ. ಏಯ್, ನಾನು ನಿನ್ನನ್ನು ಮಾತಾಡ್ಸಲ್ವಾ? ಮಾತಾಡೋಕ್ಕೆ ಅಂತ ಬಂದಾಗ್ಲೆಲ್ಲ ದರಿದ್ರ ಫೋನ್ ಇಟ್ಕೊಂಡು ಕೂತಿರ್ತೀಯ. ಮೈ ಮೇಲೆ ಪ್ರಜ್ಞೆನೇ ಇರಲ್ಲ. ಇವಾಗ ಮಾತಾಡಲ್ಲ ಅಂತ ನನಗೆ ಹೇಳ್ತಿದ್ಯಾ? ಅಲ್ಲ ರೇ ಅತ್ತೆಯವರೇ, ಅದನ್ನೇ ಸ್ವಲ್ಪ ಪ್ರೀತಿಯಿಂದ ಹೇಳಿಪ್ಪ. ಮಕ್ಕಳು ಕೇಳ್ತವೆ, ಹಿಂಗ ಹೇಳ್ತಾರೆ. ಸಾಧನಾ, ನೋಡು ನನ್ನ ಮಗನ ಹೇಗೆ ಹಾಳು ಮಾಡಿಟ್ಟಿದ್ಯಾ. ಮುದ್ದು ಮಾಡಿ ಮಾಡಿ ತಲೆ ಮೇಲೆ ಕೂರಿಸ್ಕೊಂಡಿದ್ಯಲ್ಲ, ಈಗ ನನ್ನ ಮಾತೆ ಕೇಳಲ್ಲ ಅಂತಾನೆ. ಏಯ್, ಇವತ್ತು ನಾನೇ ನಿನ್ಗೆ ಹೋಮ್ವರ್ಕ್ ಮಾಡಿಸೋದು. ನಡಿಯೋ ನಡಿಯೋ ರೂಮ್ಗೆ. ಪಕ್ಕೇನೂ ಇಲ್ಲ, ನಡಿ. ನೀನು ಬೇಜಾರು ಮಾಡ್ಕೋಬೇಡ. ರೀ, ನಿನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ರೀ? ನೀನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ದೆ ತಾನೆ. ಇನ್ನೂ 10 ಮಕ್ಕಳಿದ್ರು ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಷ್ಟು ಪ್ರೀತಿ ಇದೆ ನಿನ್ನಲ್ಲಿ. 10 ಬೇಡ ರೀ, ನಮ್ದು ಅಂತ ಒಂದೇ ಒಂದು ಮಗು ಸಾಕು.
ನನಗೂ ಎಷ್ಟೋ ಸಲ ಅನ್ಸಿದೆ ರೀ, ನಮ್ದು ಅಂತ ಮಗು ಇದ್ದಿದ್ರೆ ನೀವ್ ಹೀಗಿರ್ತಿರ್ಲಿಲ್ವೇನೋ ಅಂತ. ರೀ, ನಿಮಗೆ ಹೇಗೆ ಕೆಟ್ಟ ಕನ್ಸು ಪದೇ ಪದೇ ಕಾಡುತ್ತೋ, ನನ್ನ ಕನ್ಸಲ್ಲಿ ನನ್ನ ತಾಯಿ ರೀ, ನನ್ ಮತ್ತೆ ಮತ್ತೆ ಕಾಣೋ ಕನಸದು. ಅಲ್ಪನೋ ಈ ಕೆಟ್ಟ ದರಿದ್ರ ಜಗತ್ತಲ್ಲಿ ಅವು ಯಾವ ಸುಖ ಅನುಭವಿಸ್ತವೆ ಅಂತ ನಾವು ಇರ್ಬೇಕು ಹೇಳು. ನಾವು ಹುಟ್ಟಿದ್ದೀವಿ ಅಂದ್ಮಾತ್ರ ನಾವು ಇನ್ನೊಂದು ಹುಟ್ಟಿಸ್ಲೇಬೇಕು ಅಂತೇನಿಲ್ಲ. ನನ್ನ ಹೊಟ್ಟೆಲ್ಲಿ ಹುಟ್ಟಿಲ್ಲ ಅಂದರು ಅವುಗಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ಗುಣ ಇದೆಯಲ್ಲ, ಅದು ಈ ಮನೆ ಮಕ್ಕಳನ್ನ ಕಾಪಾಡುತ್ತೆ. ಅಷ್ಟು ಅನ್ಕಂಡೀಷ್ನಲ್ ಆಗಿ ಲವ್ ಮಾಡ್ತೀಯಲ್ಲ, ಅದು ತುಂಬ ದೊಡ್ಡದು, ಎಲ್ಲರಿಗೂ ಬರಲ್ಲ ಕಣೆ ಅದು. ನೋಡು, ಯಾರೇನೇ ಹೇಳಲಿ ಏನಾದರೂ ಮಾಡಲಿ, ನೀನು ಎಲ್ಲರನ್ನೂ ಪ್ರೀತಿನ ನೋಡ್ಕೊಳ್ಳೋದು ನಮ್ಮ ಹತ್ರ ಬಿಡ್ಬೇಡ. ನೀನು ಎಲ್ಲರನ್ನೂ ನಿಮ್ಮಲ್ಲೆಲ್ಲರೂ ಅಷ್ಟೇ ಪ್ರೀತಿನ ನೋಡ್ಕೋಬೇಕು. ನನ್ನ ರಾಮನ್ನು ಕೂಡ ನಾಳೆ ನಾನು ಇರಲೇ ಇಲ್ಲದೆ ಹೋಗ್ಲಿ, ಎಲ್ಲರನ್ನೂ ಹಿಂಗೆ ಪ್ರೀತಿನ ನೋಡ್ಕೋಬೇಕಾಯ್ತಾ? ಒಳ್ಳೆಯ ಕತೆ. ಹೆತ್ತವ್ರಿಗೆ ಒಂದು ಮಗು, ಇಲ್ಲದೆ ಇರೋರಿಗೆ ಎಲ್ಲರೂ ಮಕ್ಕಳೇ ಕಣೆ, ಎಲ್ಲರೂ ಮಕ್ಕಳೇ. ಖುಷಿ ಪಡು ನೀನು, ಖುಷಿಯಾಗಿರೋ. ಅಮ್ಮ ಸೀತಮ್ಮ, ಹೋಗುವ ಬಾರೆ ನಾವು ಒಂದು ಚಂದದ ಅರಮನೆಗೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ದೊಡ್ಡ ದೊಡ್ಡ ಮೆಟ್ಟಲು ಹತ್ತು ಒಳಗೆ ಹೋಗೋಣ. ಅಲ್ಲಿ ನಾನು ನೀನು ಕೂತುಕೊಂಡು ಆಟ ಆಡೋಣ. ಮೂತಿ ತಾತ ಶಾಂತಜ್ಜಿ, ನಿಮ್ಮನ್ನು ಬಿಟ್ಟು ಹೋಗ್ತೀನ, ನೀವು ಬನ್ನಿ ಅರಮನೆಗೆ. ಹೋಗುವ ಬಾರೆ ನಾವು ಒಂದು ಚಂದದ ಅರಮನೆಗೆ. ಫ್ರೆಂಡ್ ಹಾಯ್. ಹಾಯ್. ನೋಡು ಫ್ರೆಂಡ್, ನಾನಿವತ್ತು ಹೋಮ್ವರ್ಕ್ ಎಲ್ಲ ಬೇಗ ಮುಗಿಸಿ ಪ್ಯಾಲೇಸ್ ಜೊತೆ ಆಟ ಆಡ್ತಾ ಇದ್ದೀನಿ. ಹೌದಾ? ವೆರಿ ನೈಸ್. ಗುಡ್ ಗರ್ಲ್ ಅಲ್ಲ ನೀನು? ನೀನು ಒಬ್ನೇ ಬಂದ ಫ್ರೆಂಡ್? ಹೊಸ ಫ್ರೆಂಡ್ನ ಯಾಕೆ ಕರ್ಕೊಂಡು ಬಂದಿಲ್ಲ? ಅವ್ರು ಬರಲ್ಲ ಅಂದ್ರ? ಓ, ನೆನೆ ಪ್ಯಾಲೇಸ್ ಎಲ್ಲ ಕಟ್ಟಿ ಸುಸ್ತಾಗಿರ್ಬೋದು ಅವ್ರಿಗೆ. ಅರೇ, ನಮ್ಮ ಬಂಗಾರಿ ಲಾಯರ್ನ ಎಷ್ಟು ಬೇಗ ಹೊಂದ್ಕೊಂಬಿಟ್ಟಿದ್ದಾಳೆ ನೋಡಿ. ಸೀಪುಡ, ನಿಂಗೆ ಹೊಸ ಫ್ರೆಂಡ್ ಅಂದ್ರೆ ತುಂಬಾ ಇಷ್ಟನಾ? ಇಲ್ಲಪ್ಪ, ನನಗೆ ಅವ್ರು ಒಂಚೂರು ಇಷ್ಟ ಇಲ್ಲ. ಆದ್ರೆ ಅವ್ರು ಮಾಡಿರೋ ಪ್ಯಾಲೇಸ್ ಮಾತ್ರ ನನ್ಗೆ ತುಂಬಾ ಇಷ್ಟ ಆಯ್ತು. ಸೀತಮ್ಮನ್ಗೂ ಕೂಡ ಇಷ್ಟ ಆಯ್ತು. ಅದಕ್ಕೆ ಕೇಳಿದೆ. ನನ್ಗೆ ಈ ಫ್ರೆಂಡ್ ಇದ್ರೆ ಅಷ್ಟೇ ಸಾಕು. ಶಾಂತ, ಶಾಂತ, ಇದ್ಯಾಕೋ ಸರಿ ಹೋಗ್ತಿಲ್ಲ. ಈ ಮಗುಗೂ ಆ ಮನುಷ್ಯನಿಗೂ ಮಧ್ಯೆ ಅನುಬಂಧನೇ ಬೆಳೀತಿಲ್ಲ ಅಂದಮೇಲೆ ಈ ಸಂಬಂಧ ಬೆಳೆಸೋದ್ರಲ್ಲಿ ಅರ್ಥ ಇದೆಯಾ? ಸಾಕು, ಸುಮ್ಮನೆ ಇರಿ. ಎಲ್ಲದಕ್ಕೂ ಅಡ್ಬಾಯ್ ಹಾಕಬೇಡಿ. ಹೇಗೋ ಏನೋ ಸೀತಾ ಒಪ್ಕೊಂಡಿದ್ದಾಳೆ, ಹೆಚ್ಚು ಕಮ್ಮಿ ಸಿಹಿನೂ ಒಪ್ಕೊಂಡ ಹಾಗೇನೆ. ಮುಂದೆ ಆಗೋ ಒಳ್ಳೇದು ನೋಡ್ಬೇಕಲ್ವಾ? ಸೀಪುಟ, ನಾನು ಹಿಂಗೊಂದು ಪ್ರಶ್ನೆ ಕೇಳಲ್ಲ? ನೀನು ಸ್ಕೂಲಲ್ಲಿ ಯೂಸ್ ಮಾಡೋ ಪೆನ್ಸಿಲ್ಲು ಬರೆಯುತ್ತೆ ಅಂತ ಹೇಗೆ ಗೊತ್ತು ನಿಂಗೆ?
ಬರ್ತೀನಿ ಅದು ಗೊತ್ತು. ಹೌದಲ್ವಾ? ಹಾಗೆ ನಿನ್ನ ಹೊಸ ಫ್ರೆಂಡ್ ಕೂಡ ನಿನ್ಗೆ ಅವ್ರು ಇಷ್ಟ ಆಗ್ತಾರೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದರೆ ನೀನು ಅವ್ರ ಜೊತೆ ಮಾತಾಡಬೇಕು, ಫಸ್ಟು ಫ್ರೆಂಡ್ ಆಗಬೇಕು. ಅವ್ರು ಮಾಡಿರೋ ಪ್ಯಾಲೇಸ್ ನಿಂಗೆ ಇಷ್ಟ ಆಗಿದೆ ಅಂದರೆ ಅವರು ನಿಂಗೆ ಇಷ್ಟ ಆಗಬೇಕಲ್ವಾ? ಹೌದಾ ಫ್ರೆಂಡ್? ಅದು ನಿಜನಾ? ಬಟ್ ಓನ್ಲಿ ಇಫ್ ಯು ಅಲೋ ಹಿಮ್. ಆದರೆ ನೀನು ಪರ್ಮಿಷನ್ ಕೊಟ್ಟರೆ ಮಾತ್ರ ಅವ್ರು ನಿನ್ನ ಅಪ್ಪ ಆಗ್ತಾರೆ. ಈಗ ಜಸ್ಟ್ ಇಮ್ಯಾಜಿನ್ ನಿನ್ನ ಲೈಫಲ್ಲಿ ಅಪ್ಪ ಇದ್ರೆ ಹೇಗಿರುತ್ತೆ ಅಂತ. ಹೇಗಿರುತ್ತೆ ಫ್ರೆಂಡ್? ನನ್ಗೆ ಗೊತ್ತೇ ಇಲ್ಲ. ಅಪ್ಪ ಯಾವತ್ತೂ ನಮ್ಮ ಜೊತೆ ಇರಲೇ ಇಲ್ಲ.